ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಸ್ಕೀಮ್ಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅಪ್ಲಿಕೇಶನ್ ಅಂಗನವಾಡಿಲೂ ಕೂಡ ಹಾಕ್ಬೋದು, ಸ್ವತಃ ನೀವು ಖುದ್ದಾಗಿ ಆನ್ಲೈನಲ್ಲೂ ಕೂಡ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಫಿಲ್ ಅಪ್ ಮಾಡೋದು, ಹಾಗೆಯೇ 11,000 ರೂಪಾಯಿ ಸಹಾಯಧನನ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ, ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಿ ಹಾಗೇನೆ ಯಾರು ಬಾಣಂತಿಯರಿದ್ದೀರಿ ಅಂತವರು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ನಿಮಗೆ ಈ ಸಹಾಯಧನಕ್ಕೆ ಅರ್ಜಿ ಹಾಕೋ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು pwmvy.vcd.gov.in ಅಂತ ಟೈಪ್ ಮಾಡಿ. ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಸಿಟಿಜನ್ ಲಾಗಿನ್ ಡೌನ್ಲೋಡ್ ಆ್ಯಪ್ ಅಂತ ಬರುತ್ತೆ. ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ನಾನು ಇವಾಗ ಸಿಟಿಜನ್ ಲಾಗಿನ್ ಮುಖಾಂತರ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿ ವೆರಿಫೈ ಅಂತ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಯಾರ ಹೆಸರಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರ ಹೆಸರನ್ನ ಹಾಕಿ, ಹಾಗೇನೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ನಿಮ್ಮ ಇಲ್ಲಿ ಈ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಏರಿಯಾ ರೂರಲ್ ಬರುತ್ತಾ ಅರ್ಬನ್ ಬರುತ್ತಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಇಲ್ಲಿ ಬ್ಲಾಕ್ ಅಂತ ಕೇಳುತ್ತೆ, ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ತಾಲೂಕಿನಲ್ಲಿ ಕೆಳಗಡೆ ನಿಮ್ಮ ವಿಲೇಜ್ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ದು ಯಾವ ವಿಲೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ರಿಲೇಷನ್ಶಿಪ್ ವಿತ್ ಬೆನಿಫಿಷರಿಗೂ ನಿಮಗೂ ಸಂಬಂಧ ಏನೋ, ಅರ್ಜಿ ಹಾಕ್ತಾ ಇರೋರ್ಗೂ ಸಂಬಂಧ ಏನೋ ಅಂತ ಕೇಳುತ್ತೆ. ಸ್ವತಃ ನೀವೇ ಹಾಕ್ತಾ ಇದ್ರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಬೇರೆ ಹಾಕ್ತಾ ಇದ್ರೆ ಯಾರು ಹಾಕ್ತಾ ಇದೀರಿ, ಈಗ ಫಾದರ್ ಮದರ್ ಹಸ್ಬೆಂಡ್ ಅದನ್ನ ಹಾಕಿ ಇಲ್ಲಿ ನೀವು ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಈಗ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಬಾಕ್ಸ್ ಅಲ್ಲಿ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸ್ ಅನ್ನ ಫಿಲ್ ಅಪ್ ಮಾಡಿ ನೀವು ವ್ಯಾಲಿಡೇಟ್ ಅಂತ ಮಾಡ್ಬೇಕಾಗತ್ತೆ. ವ್ಯಾಲಿಡೇಟ್ ಅಂತ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಈ ರೀತಿ ಒಂದು ಪಾಪಪ್ ಬರುತ್ತೆ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್ ಅಗೇನ್ ಅಂತ. ನೀವು ಈಗ ಮತ್ತೆ ಅಕೌಂಟ್ ಕ್ರಿಯೇಟ್ ಆಯ್ತು, ಈಗ ನೀವು ಲಾಗಿನ್ ಮಾಡ್ಕೋಬೇಕು. ಮತ್ತೆ ನೀವು ಇಲ್ಲಿ ಫೋನ್ ನಂಬರ್ನ ಹಾಕಿ ಮತ್ತೆ ವೆರಿಫೈ ಅಂತ ಮಾಡ್ಬೇಕಾಗತ್ತೆ. ಈಗ ಮತ್ತೆ ಕೂಡ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಮಾಡ್ಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಎಲ್ಲ ಫಿಲ್ ಅಪ್ ಮಾಡಿ ನಾನು ವ್ಯಾಲಿಡೇಟ್ ಮಾಡ್ಕೋತಾ ಇದ್ದೀನಿ. ವ್ಯಾಲಿಡೇಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ ಇಲಾಖೆ ವತಿಯಿಂದ ನಿಮಗೆ ಸಹಾಯಧನ ಸಿಗ್ತದೆ. ಆ ಇಲಾಖೆ ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಡಾಟಾ ಎಂಟ್ರಿ ಅಂತ ಕ್ಲಿಕ್ ಮಾಡಿ ಅಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಹೇಳಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮಗೆ ಫಿಲ್ ಅಪ್ ಮಾಡಲಿಕ್ಕೆ ಫಾರಂ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪರ್ಸನಲ್ ಪ್ರೊಫೈಲ್ಸು ಇಲ್ಲಿ ಕೇಳುತ್ತೆ ಫಸ್ಟ್ ಆಪ್ಷನ್. ಇಲ್ಲಿ ಬೆನಿಫಿಷರಿ ಆಸ್ ಎಂಪ್ಲಾಯಿ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ನೀವು ಇದ್ರೆ ಜಾಬ್ ಅಲ್ಲಿ ಇತ್ತು ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಆಪ್ಷನ್ ಬಂದು ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್ ಅಥವಾ ಸೆಕೆಂಡ್ ಗರ್ಲ್ ಚೈಲ್ಡ್, ಮೊದಲ ಮಗು ಯಾವ್ದಾಗಿದ್ರು ಬರುತ್ತೆ. ಹಾಗೇನೆ ಸೆಕೆಂಡ್ ಮಗು ಗರ್ಲ್ ಆಗಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ, ಬಾಯ್ ಆಗಿದ್ರೆ ಬರಲ್ಲ. ಅದನ್ನ ತಿಳ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ. ನಂತರ ನೀವು ಇಲ್ಲಿ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂದ್ರೆ ನಿಮ್ಮ ಹತ್ರ ಎಷ್ಟು ಮಕ್ಕಳುಗಳಿದೆ ಅಂತ ಕೇಳುತ್ತೆ. ನೀವು ಫಸ್ಟ್ ಮಗು ಆಗಿತ್ತು ಅಂದ್ರೆ ನೀವು 0 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಎರಡನೇ ಮಗು ಗರ್ಲ್ ಆಗಿದ್ರು ಅಂದ್ರೆ ನೀವು ಆಲ್ರೆಡಿ ಒಂದು ಪಾಪು ಇದೆ ಅಂತ ನೀವು ಲಿವಿಂಗ್ ಚಿಲ್ಡ್ರನ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಫಸ್ಟ್ ಚೈಲ್ಡ್ ಅಂತ ಅಪ್ಲೈ ಮಾಡ್ತಿರೋದ್ರಿಂದ 0 ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ನೀವು ಇಲ್ಲಿ ಡಸ್ ದ ಬೆನಿಫಿಷರಿ ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಬೆನಿಫಿಷರಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕು, ಅದರಿಂದ ನೀವು ಇಲ್ಲಿ ಎಸ್ ಅಂತ ಹಾಕೊಳ್ಳೇಬೇಕು. ಕ್ಲಿಕ್ ಮಾಡ್ಕೊಳ್ಳೋದು. ನಂತರ ಇಲ್ಲಿ ಟರ್ಮ್ ಅಂಡ್ ಕಂಡೀಷನ್ ಒಂದು ಬಾಕ್ಸ್ ಬರುತ್ತೆ. ನಿಮಗೆ ಆಧಾರ್ ಮುಖಾಂತರ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಿಮಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ DBT ಮುಖಾಂತರ ಹಣ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದನ್ನು ಸರಿ ಓದ್ಕೊಳ್ಳಿ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊ ಬಂದ್ರೆ ಇಲ್ಲಿ ನೇಮ್ ಅಂತ ಬರುತ್ತೆ. ಇಲ್ಲಿ ಯಾರ ಹೆಸರು ಬೆನಿಫಿಷರಿ ಇರ್ತಾರೆ ಅವ್ರ ಹೆಸರನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಹಾಗೇನೆ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಅವ್ರದ್ದು, ಹಾಗೇನೆ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಇರುವಂತೆ ಡೇಟ್ ಆಫ್ ಬರ್ತ್ನು ಕೂಡ ಹಾಕಿ. ಹಾಗೇನೆ ಇಲ್ಲಿ ಏಜ್ ಲಿಮಿಟ್ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಹಾಗೇನೆ ಇಲ್ಲಿ ಕ್ಯಾಟಗರಿ ಬಂತು ಅಂದ್ರೆ ನಿಮ್ಗೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಆಧಾರ್ಸು SC ST ಅಂತ ಇದೆ. ನೀವು ಜನರಲ್ ಆಗಿದ್ರೆ ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ನಿಮ್ಮ ಫೋನ್ ನಂಬರ್ ಅಲ್ಲಿ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಹಾಗೇನೆ ಮೊಬೈಲ್ ನಂಬರ್ ಯಾರ್ದು ಅಂತ ಕೇಳುತ್ತೆ. ನಿಮ್ಮ ಇಲ್ಲಿ ಸೆಲ್ಫ್ ಆಗಿದ್ರೆ ಸ್ವತಃ ಆಗಿದ್ರೆ ನಿಮ್ದು ಸ್ವತಃ ಅಂತ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಸ್ಬೆಂಡ್ ಅಥವಾ ನಿಮ್ದು ಯಾವ್ದಿದೆ ಬೇರೆದಾಗಿದ್ರೆ ಫೋನ್ ನಂಬರು ಅವ್ರ ಹೆಸರನ್ನ ಹಾಕ್ಬೇಕಾಗತ್ತೆ ಅಲ್ಲಿ ಹಸ್ಬೆಂಡ್ ಅಂತ. ಹಾಗೇನೆ ಇಲ್ಲಿ ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ. ಈ ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಪ್ರೂಫ್ ಅಲ್ಲಿ ಒಂದು ಪ್ರೂಫ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಇಲ್ಲಿ BPL ಕಾರ್ಡು, ಮನ್ರೇಗಾ ಜಾಬ್ ಕಾರ್ಡು, ಹಾಗೇನೆ ಶ್ರಮ್ ಕಾರ್ಡು ತುಂಬಾ ಇದೆ. ಇಲ್ಲಿ ನೀವು ಯಾವ್ದಿದೆ ನಿಮ್ಮ ಬಳಿ ಅದು ಒಂದು ದಾಖಲಾತಿನ ಚೂಸ್ ಮಾಡ್ಕೊಂಡು ಅದ್ರ ನಂಬರ್ನ ಹಾಕ್ಬೇಕಾಗತ್ತೆ. ಇವಾಗ ನಾನು BPL ಕಾರ್ಡ್ನ ಚೂಸ್ ಮಾಡ್ಕೋತೀನಿ, ಯಾಕಂದ್ರೆ ನಮ್ಮ ಹತ್ರ BPL ಕಾರ್ಡ್ ಇದೆ. ಅದರಿಂದ BPL ಕಾರ್ಡ್ ಚೂಸ್ ಮಾಡ್ಕೊಂಡು ಇಲ್ಲಿ ಐಡೆಂಟಿಟಿ ನಂಬರ್ ಅಂತ ಹೇಳಿದ್ರೆ BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗತ್ತೆ. ಅದೇ ರೀತಿ ನೀವು ಶ್ರಮ್ ಕಾರ್ಡ್ ಇತ್ತು ಅಂದ್ರೆ ಶ್ರಮ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗತ್ತೆ. ಕಡ್ಡಾಯವಾಗಿ BPL ಕಾರ್ಡ್ ಇರೋರ್ಗೆ ಮಾತ್ರ ಹಣ ಬರೋದ್ರಿಂದ ನೀವು ಕಡ್ಡಾಯವಾಗಿ BPL ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ. ನೀವು ಇಲ್ಲಿ BPL ಕಾರ್ಡ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ಚೂಸ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ. ನಂತರ ಇಂಪಾರ್ಟೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ MCP ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. MCTS RCH ID MCP ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಇದು ಸಿಂಪಲ್ ಆಗಿ ಸ್ನೇಹಿತರೆ
ನಿಮಗೆ ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ಲ ಗರ್ಭಿಣಿಯರಿಗೆ ಅಥವಾ ಬಾಣಂತಿಯರಿಗೆ ಆ ತಾಯಿ ಕಾರ್ಡ್ ನಂಬರ್ ಅಷ್ಟು ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು, ಮದರ್ ಅಂಡ್ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ MCTS ಅಂತ ಹೇಳಿದ್ರೆ ಆ ಟ್ರ್ಯಾಕಿಂಗ್ ಸಿಸ್ಟಮ್ನೇ ನಾವು ತಾಯಿ ಕಾರ್ಡ್ ಅಂತ ಹೇಳೋದು. ಅದನ್ನ ನಂಬರ್, ತಾಯಿ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನ ಹಾಕಿ. ಹಾಗೆ ನಿಮಗೆ ತಾಯಿ ಕಾರ್ಡ್ ಯಾವಾಗ ರಿಜಿಸ್ಟ್ರೇಷನ್ ಆಯಿತು, ನಿಮಗೆ ಕಾರ್ಡ್ ಕೊಟ್ಟಿರ್ತಾರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಕಾರ್ಡಲ್ಲಿ ಇಶ್ಯೂ ಆಯಿತು ಅಂತ, ಆ ಡೇಟ್ನ ಹಾಕಿ. ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಸ್ಟ್ ಮೆನ್ಸ್ಟ್ರಯಲ್ ಪೀರಿಯಡ್ ಅಂತಂದ್ರೆ ನಿಮಗೆ ಲಾಸ್ಟ್ ಪೀರಿಯಡ್ ಯಾವಾಗ ಆಗ್ತು ಅಂತ ಕೇಳುತ್ತೆ. ಆ ಡೇಟು ಕೂಡ ಅಲ್ಲಿ ತಾಯಿ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಡೇಟ್ನಲ್ಲಿ ಹಾಕಿ. ಹಾಗೆಯೇ ಆಂಟಿ ನ್ಯಾಟಲ್ ಚೆಕಪ್ ANC ಅದು ಲಾಸ್ಟ್ ಪೇಜ್ಗಳಲ್ಲಿ ಸಿಗುತ್ತೆ, ಅದನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ಅವೆರಡು ಹಾಕಿದ ನಂತರ ಇವೆರಡು ಕೂಡ ತಾಯಿ ಕಾರ್ಡಲ್ಲೇ ಸಿಗುತ್ತೆ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ನಂತರ ಹ್ಯಾಸ್ ದ ಚೈಲ್ಡ್ ಬಿನ್ ಬಾರ್ನ್ ಅಂದ್ರೆ ನೀವು ಗರ್ಭಿಣಿಯಾಗಿದ್ರೆ ನೀವಿಲ್ಲಿ ಈ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಮಗು ಆಗಿ ನೀವು ಬಾಣಂತಿ ಆಗಿದ್ದೀರಿ ಅಂತ ಹೇಳಿದ್ರೆ ನೀವು ಇಲ್ಲಿ ಎಸ್ ಅಂತ, ಮಗು ಆಲ್ರೆಡಿ ಬಾರ್ನ್ ಆಗಿದೆ ಅಂತ ನೀವು ಹಾಕ್ಬೇಕಾಗತ್ತೆ. ಆಕ್ಚುಲಿ ಡೇಟ್ ಆಫ್ ಚಿಲ್ಡ್ರನ್ ಅಂದ್ರೆ ನೀವು ಎಸ್ ಅಂತ ಮಾಡ್ಕೋತು ಅಂದ್ರೆ ಮಗು ಹುಟ್ಟಿರೋ ದಿನಾಂಕನ ಇಲ್ಲಿ ಹಾಕ್ಬೇಕಾಗತ್ತೆ. ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನೋ ಹಾಕೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಪ್ರೆಗ್ನೆನ್ಸಿ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ಇಲ್ಲಿ ಏರಿಯಾ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ನೀವು ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಅದನ್ನ ನೀವು ಇಲ್ಲಿ ಫುಲ್ ಡೀಟೇಲ್ಸ್ ಆಗಿ ಹಾಕ್ಬೇಕಾಗತ್ತೆ. ನಂತರ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗಿರುತ್ತೆ, ಹಾಗೆ ನಿಮ್ಮ ಬ್ಲಾಕು ಕೂಡ ಸೆಲೆಕ್ಟ್ ಆಗಿರುತ್ತೆ, ಹಾಗೆ ನಿಮ್ಮ ವಿಲೇಜು. ಮತ್ತೆ ನೀವು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಅಂಗನವಾಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಗನವಾಡಿಗೂ ಕೂಡ ಒಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ನಿಮ್ಮ ವಿಲೇಜಲ್ಲಿ ಬರ್ತಕ್ಕಂಥ ಅಂಗನವಾಡಿ ಕೋಡು ಕೂಡ ಅಲ್ಲಿ ನೀವು ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಮಾಡ್ತು ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಸಬ್ಮಿಟ್ ಆಗುತ್ತೆ. ನಂತರ ಇದಿಷ್ಟು ಪ್ರಕ್ರಿಯೆ ಮುಗಿದ ನಂತರ ನಿಮಗೆ ಒಂದು 3-4 ಮಂತ್ಸ್ ಆಗಬೇಕಾಗತ್ತೆ ನಿಮ್ಗೆ ಹಣ ಕ್ರೆಡಿಟ್ ಆಗಲಿಕ್ಕೆ. ನೀವು ಅದರ ಸ್ಟೇಟಸ್ನ ನೀವು ಇಲ್ಲೂ ಬಂದು ಕೂಡ ನೀವು ಇದೇ ರೀತಿ ಪೇಜ್ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು, ಟ್ರ್ಯಾಕಿಂಗ್ ಮಾಡಿ ನಿಮ್ಮ ಸ್ಥಿತಿ ಯಾವ ರೀತಿ ಇದೆ, ರಿಜೆಕ್ಟ್ ಆಗಿದೆಯಾ, ಓಕೆ ಆಗಿದೆಯಾ, ಹಣ ರಿಲೀಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಆನ್ಲೈನಲ್ಲೇ ಯಾವುದೇ ತರಹದ ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಮಾಡ್ದೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೋದು. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.